ಹಲೋ ಫ್ರೆಂಡ್ಸ್, ನಾವಿವತ್ತು ಲಾಭ ಹಾನಿ ಪಾಠದಲ್ಲಿ ಮಾರಿದ ಬೆಲೆ ಕೊಟ್ಟಾಗ ಮಾರಿದ ಬೆಲೆ ಮತ್ತು ಶೇಕಡಾ ಲಾಭವನ್ನು ಕೊಟ್ಟಾಗ ಕೊಂಡ ಬೆಲೆಯನ್ನ ಹೇಗೆ ಕಂಡುಹಿಡಿಯುವುದು ಅನ್ನುವಂತ ಒಂದು ಲೆಕ್ಕವನ್ನ ಮಾಡ್ತಾ ಇದ್ದೀವಿ. ನೋಡಿ, ಶೇಕಡಾ ಲಾಭವನ್ನು ಕೊಟ್ಟಾಗ ಯಾವ ರೀತಿಯಾಗಿ ಕೊಂಡ ಬೆಲೆಯನ್ನ ಕಂಡುಹಿಡಿಯಬೇಕು, ಶೇಕಡಾ ಹಾನಿಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ಕೊಂಡ ಬೆಲೆಯನ್ನು ಕಂಡುಹಿಡಬೇಕು ಅನ್ನೋ ಲೆಕ್ಕಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮಾಡೋಣ. ಹೌದಾ, ಬನ್ನಿ. ನೋಡಿ, ಈಗಾಗಲೇ ಇಲ್ಲಿ ಏನು ಕೊಟ್ಟಿದ್ದಾರೆ, ಮಾರಿದ ಬೆಲೆಯನ್ನು ಕೊಟ್ಟಿದ್ದಾರೆ 5,000 ರೂಪಾಯಿ. ಶೇಕಡಾ ಲಾಭ ಎಷ್ಟಾಗಿದೆ, ಶೇಕಡಾ 20. ಹೌದಾ, ಶೇಕಡಾ ಲಾಭವಾದಾಗ ಕೊಂಡ ಬೆಲೆ, ಇದಕ್ಕೊಂದು ಸೂತ್ರವಿದೆ. ಹೌದಾ, ಶೇಕಡಾ ಲಾಭವಾದಾಗ ಕೊಂಡ ಬೆಲೆಯನ್ನು ಕಂಡುಹಿಡಿಯುವಂತ ಸೂತ್ರ ಏನಂತಂದ್ರೆ ಮಾರಿದ ಬೆಲೆ ಡಿವೈಡೆಡ್ ಬೈ. ನೋಡಿ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಲಾಭ ಆಗಿದೆ ತಾನೆ. ಹೌದಾ, ಲಾಭ ಆದಾಗ 100 ಪ್ಲಸ್ ಮಾಡಬೇಕು. ಹೌದಾ, ಎಷ್ಟು, ಈ ಶೇಕಡಾ ಲಾಭ. ಹೌದಾ, ಶೇಕಡಾ ಲಾಭ ಗುಣಾಕಾರ 100. ಹೌದಾ, ನೋಡಿ, ಈಗ ಈ ಸೂತ್ರ ನಮಗೆ ಮಾರಿದ ಬೆಲೆ ಗೊತ್ತಿದೆ, ಶೇಕಡಾ ಲಾಭ ಗೊತ್ತಿದೆ. ಹೌದಾ, ಹಾಗಾದ್ರೆ ಇವೆರಡು ಗೊತ್ತಿದ್ದಾಗ ಇದನ್ನ ಈ ಸೂತ್ರ ತುಂಬಿ ಲೆಕ್ಕವನ್ನ ಮಾಡೋಣ. ನೋಡಿ, ಮಾರಿದ ಬೆಲೆ ಎಷ್ಟಾಯ್ತು, 5,000. ಮಾರಿದ ಬೆಲೆ ಎಷ್ಟು, 5,000 ರೂಪಾಯಿ ಡಿವೈಡೆಡ್ ಬೈ, ನೋಡಿ 100 ಪ್ಲಸ್ ಮಾಡಬೇಕು. ಲಾಭ ಇದೆ ಅಂದಾಗ ಇಲ್ಲಿ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಎಷ್ಟು, 20 ಗುಣಾಕಾರ 100. ಹೌದಾ, ಈಗ ನೋಡಿ, ಮೇಲೆ 5,000 ಇದೆ, 100ಕ್ಕೆ 20 ಕೂಡಿಸಿದ್ರೆ ಎಷ್ಟಾಗ್ತದೆ, 120 ಗುಣಾಕಾರ 100. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಲೆಕ್ಕವನ್ನು ಮಾಡ್ಬೋದು ಅಂದ್ರೆ ಈ 0 ಹೋಯ್ತು, ಈ 0 ಇತ್ತು. ಹೌದಾ, ಕಟ್ತಾ ಹೋಗ್ತದೆ. 4ರ ಮಗ್ಗಿಲೆ ನೋಡಿ, 4 3ಲೆ 4 25ಲೆ 4 25ಲೆ 100 ಆಗ್ತಾ ಇದೆ, 4 3ಲೆ 12. ಹೌದಾ, ಮತ್ತೆ ಯಾವ ರೀತಿಯಲ್ಲಿ ಇಲ್ಲಿ ಯಾವುದು ಕಟ್ತಾ ಹೋಗೋದಲ್ಲ. ಹಾಗಾದ್ರೆ ಈಗ ನಾವು ಏನ್ ಮಾಡ್ಬೇಕಾಗ್ತಾ ಇದೆ, ಗುಣಿಸಿ ಇಡಬೇಕಾಗ್ತದೆ. ನೋಡಿ, 25 ಇಲ್ಲೇ ಎಷ್ಟಾಗ್ತಾ ಇದೆ, 125. ಮುಂದೆ 2 0, ಮುಂದೆ 2 0. ಹಾಗಾದ್ರೆ ಎಷ್ಟಾಯ್ತು, ಹೌದಾ, 12,500 ಡಿವೈಡೆಡ್ ಬೈ 3 ಅಂದ್ರೆ ಈಗ ಇದರಿಂದ ಏನ್ ಮಾಡ್ಬೇಕು, ಕರ್ತ ಹೊಡಿಬೇಕಾಗ್ತಾ ಇದೆ. ನೋಡಿ, ಕರ್ತವನ್ನು ಹೊಡೆದಾಗ ಅಂದ್ರೆ ಭಾಗಿಸುವುದು. 3 1ಲೆ 3 4ಲೆ 12, 3 1ಲೆ 3 ಎಷ್ಟು ಹೋಯ್ತು, 2 ಹೋಯ್ತು, 20 ಆಯ್ತು. 3 6ಲೆ 18, ಮತ್ತೆ 2 ಉಳಿತಾ ಇದೆ, 6ಲೆ ಬರ್ತಾ ಇದೆ, ಮತ್ತೆ ಪಾಯಿಂಟ್ ಹೆಚ್ಚಿದಾಗ 6 ಬರ್ತಾ ಇದೆ. ಹೌದಾ, ಈಗ ಇದನ್ನ ಅಂದಾಜು ಮಾಡಿಟ್ಟಾಗ ಏನಾಗ್ತಾ ಇದೆ ಅಂದ್ರೆ ಇದು 0.6 ಇದೆ, ಅಂದ್ರೆ 0.6, 0.5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ರೆ ನಾವೇನ್ ಮಾಡ್ತೇವೆ, ಇದಕ್ಕೊಂದು ಕೂಡಿಸ್ತೀವಿ. ಹಾಗಾಗಿ 4,166 ಇದ್ದದನ್ನ 67 ಅಂತೇಳಿ ನಾವು ಅಂದಾಜು ಮಾಡಿ ಬರೆಯೋಣ. ಇದೇನಾಯ್ತು ನೋಡಿ, ಕೊಂಡ ಬೆಲೆ. ಇದೇನಾಯ್ತು, ಕೊಂಡ ಬೆಲೆ. ಈ ರೀತಿಯಾಗಿ ನಾವೇನ್ ಮಾಡಿದೀವಿ, ಕೊಂಡ ಬೆಲೆಯನ್ನ ಕಂಡುಹಿಡ್ತೀವಿ. ನೋಡಿ, ಕೊಂಡ ಬೆಲೆ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಗೆ ನೋಡೋದು ಅಂದ್ರೆ, ನೋಡಿ, ನಮ್ಗೆ ಲಾಭ ಆಗ್ಬೇಕಂದ್ರೆ ಮಾರಿದ ಬೆಲೆ ಹೆಚ್ಚಿಗೆ ಇರಬೇಕು, ಕೊಂಡ ಬೆಲೆ ಕಡಿಮೆ ಇರಬೇಕು. ಇಲ್ಲಿ ನೋಡಿ, ಕೊಂಡ ಬೆಲೆ ಎಷ್ಟು ಬಂದಿದೆ, 4,000. ಹೌದಾ, ಮಾರಿದ ಬೆಲೆ ಎಷ್ಟಿದೆ, 5,000. ಹಾಗಾಗಿ ನಾವು ಮಾಡಿದಂತ ಲೆಕ್ಕ ಸರಿಯಾಗಿದೆ. ಹಾಗಾಗಿ ಈ ರೀತಿಯಾಗಿ ಈ ಸೂತ್ರವನ್ನು ಉಪಯೋಗಿಸಿ ಯಾವಾಗ ಶೇಕಡಾ ಲಾಭವಾದಾಗ ಕೊಂಡ ಬೆಲೆಯನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು. ನೋಡಿ, ಅದೇ ರೀತಿಯಾಗಿ ಶೇಕಡಾ ಹಾನಿಯಾದಾಗ ಯಾವ ರೀತಿಯಾಗಿ ಕೊಂಡ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು. ಹಾಗಾದ್ರೆ ಕೊಂಡ ಬೆಲೆ
ಕ್ವಶನ್ ಮಾರ್ಕ್. ಹೌದಾ, ಕೊಂಡ ಬೆಲೆಯನ್ನ ಕಂಡುಹಿಡಿಯುವುದು. ನೋಡಿ, ಇದಕ್ಕೂ ಕೂಡ ಒಂದು ಸೂತ್ರವಿದೆ. ಕೊಂಡ ಬೆಲೆ ಈಕ್ವಲ್ ಟು, ಇದೇ ರೀತಿಯಾಗಿ ಹೌದಾ, ಮಾರಿದ ಬೆಲೆ ಡಿವೈಡೆಡ್ ಬೈ 100. ನೋಡಿ, ಇಲ್ಲಿ ಪ್ಲಸ್ ಬಂದಿತ್ತು, ಯಾಕಂದ್ರೆ ಲಾಭ ಆದಾಗ ಅಲ್ಲಿ ಏನಾಗ್ತದೆ, ಪ್ಲಸ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಆದ್ರೆ ಏನಾಗ್ತಾ ಇದೆ, ಮೈನಸ್. ಏನಾಗ್ತಾ ಇದೆ, ಮೈನಸ್. ಗುಣಾಕಾರ 100. ಹೌದಾ, ಈಗ ನೋಡಿ, ಮಾರಿದ ಬೆಲೆ ಇಲ್ಲಿ ಎಷ್ಟು ಮಾರಿದ ಬೆಲೆ ಕೊಟ್ಟಿದ್ದಾರೆ, 7,000 ರೂಪಾಯಿ ಡಿವೈಡೆಡ್ ಬೈ 100 ಮೈನಸ್ ಶೇಕಡಾ ಹಾನಿ ಎಷ್ಟಾಗಿದೆ ನೋಡಿ, 9. ಹೌದಾ, ಇಲ್ಲಿ ಕೂಡಿಸಿದ್ರಿ, ಇಲ್ಲಿ ಏನ್ ಮಾಡ್ಬೇಕು, ಕಳಿಬೇಕು. ಗುಣಾಕಾರ 100. ಹೌದಾ, ಎಷ್ಟಾಯ್ತು, 7,000 ಡಿವೈಡೆಡ್ ಬೈ ಇದೆಷ್ಟಾಯ್ತು, 90. 100ರಲ್ಲಿ 9 ಕಳೆದಾಗ 91 ಸಿಗ್ತಾ ಇದೆ. ಗುಣಾಕಾರ 100. ನೋಡಿ, ಯಾವ್ದಾರ ಕಟ್ತಾ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ರೆ 7 1 7 13 13 91. ಹಾಗಾಗಿ ನೋಡಿ ಎಷ್ಟಾಗ್ತಾ ಇದೆ, 7 1 7 13. ಹೌದಾ, ಇದನ್ನ ಬಿಟ್ರೆ ಯಾವುದು ಕಟ್ತಾ ಹೋಗೋದಿಲ್ಲ. ಹೌದಾ, ಈಗ ನೋಡಿ ಎಷ್ಟಾಗ್ತಾ ಇದೆ, ಇದು 1,000 ಇಂಟು ಎಷ್ಟಾಗ್ತಾ ಇದೆ, 100. ಹಾಗಾದ್ರೆ ಇದನ್ನೇನೆ ಭಾಗಿಸ್ಬಿಡೋಣ. ಭಾಗಿಸಿದಾಗ ಏನಾಗ್ತಾ ಇದೆ ಅಂದ್ರೆ 13 7 ಎಷ್ಟಾಗ್ತಾ ಇದೆ, 91 ಆಗ್ತಾ ಇದೆ. ನೋಡಿ, 13 7 91 ಆಯ್ತು. ಹೌದಾ, ಎಷ್ಟು ಉಳಿತು, 9 ಉಳಿತು. ಪಾಯಿಂಟ್ ಇಟ್ವಿ, ಮತ್ತ ಅದು ಎಷ್ಟಾಗ್ತಾ ಇದೆ, 90 ಆಗ್ತಾ ಇದೆ. ಮತ್ 13 6 ಬರ್ತಾ ಇದೆ, 13 6. ಹೌದಾ, ಹಾಗಾಗಿ ಇಷ್ಟ ಇಡೋಣ. ಈಗ ಇದನ್ನು ಗುಣಿಸಿದಾಗ ಏನಾಗ್ತಾ ಇದೆ ಅಂತ ನೋಡೋಣ. ಒಂದೇ ಪಾಯಿಂಟ್ ತಗೋಣ. ಹೌದಾ, 7 6 3 0. ಹೌದಾ, 2 2 3 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಎಷ್ಟು ಬರ್ತಾ ಇದೆ, 7,600 ರೂಪಾಯಿ. ಪಾಯಿಂಟ್ ಆದ್ಮೇಲೆ 0 ಬಂದ್ರೆ ಅದನ್ನ ನಾವು ಏನ್ ಮಾಡೋಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಅಂದಾಜಾಗಿ ಎಷ್ಟು ಬರ್ತಾ ಇದೆ, 7,600 ರೂಪಾಯಿ ಬರ್ತಾ ಇದೆ. ಏನಿದು, ಕೊಂಡ ಬೆಲೆ. ನೋಡಿ, ಕೊಂಡ ಬೆಲೆ ಎಷ್ಟಾಗಿದೆ, 7,600 ಬಂದಾಯ್ತು. ಮಾರಿದ ಬೆಲೆ ಎಷ್ಟಾಯ್ತು, 7,000. ಅಂದ್ರೆ ಕೊಂಡ ಬೆಲೆ ಹೆಚ್ಚಿಗೆ ಇದ್ದಾಗ ಅಲ್ಲಿ ಏನಾಗಿರ್ತದೆ, ಹಾನಿ ಆಗಿರುತ್ತದೆ. ಹೌದಾ, ಹಾಗೆ ಶೇಕಡಾ ಇಲ್ಲಿ ಲೆಕ್ಕವನ್ನು ಏನು ಕೊಟ್ಟಿದ್ದಾರೆ, ಶೇಕಡಾ ಹಾನಿಯಾದಾಗ ಕೊಂಡ ಬೆಲೆಯನ್ನ ಹೇಗೆ ಕಂಡುಹಿಡಿತಾರೆ ಅಂತೇಳಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಶೇಕಡಾ ಲಾಭವಾದಾಗ ಮತ್ತು ಶೇಕಡಾ ಹಾನಿಯಾದಾಗ ಕೊಂಡ ಬೆಲೆಯನ್ನ ಈ ರೀತಿಯಾಗಿ ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.